ಬೆಂಗಳೂರಲ್ಲಿ ಎಷ್ಟೋ ಜನ ಸ್ಯಾಲರಿಲಿ ಜೀವನ ಮಾಡೋದು ಕಷ್ಟ ಅಂತೇಳಿ ಹೇಳ್ತಾರ. ಹಾಗಿದ್ರೆ ಒಂದೇ ಸ್ಯಾಲರಿಲಿ ಜೀವನ ಮಾಡೋದು ಕಷ್ಟನಾ? ಇದೇ ತರ ಅನ್ಕೊಂಡಿರೋ ಒಬ್ಬ ಹುಡುಗ 22,000 ಸ್ಯಾಲರಿನ ತಗೊಂಡು ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇರ್ತಾನೆ. ಬರೋ 22,000 ಸ್ಯಾಲರಿಲಿ 12,000 ಎಜುಕೇಶನ್ ಲೋನ್ನೇ ಕಟ್ತಿರ್ತಾನ. ಉಳಿದಿರೋ 10,000ದಲ್ಲಿ PG ರೆಂಟ್ ಆಗ್ಲಿ, ಅವ್ನ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಗ್ಲಿ ಜೀವನ ನಡೆಸೋದು ಕಷ್ಟ ಆಗಿತ್ತು. ಈ ಸ್ಯಾಲರಿ ನಂಗೆ ಸಾಕಾಗಲ್ಲ ಅಂತೇಳಿ ಒಂದು ಸೈಡ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಯೋಚನೆ ಇತ್ತು. ಒಂದು ದಿನ ಈ ಹುಡುಗನ್ ಲೈಫ್ ಅಲ್ಲಿ ಒಂದು ಹುಡುಗಿ ಬಂದ್ಲು. ಅವಳು ಕೇಳಿದ್ದು, ನಿನಗ್ ಸೈಡ್ ಇನ್ಕಮ್ ಬೇಕಾ, ನಿನ್ ಲೈಫ್ ಸೆಟ್ ಆಗ್ಬೇಕಾ ಅಂತೇಳಿ. ಆ ಹುಡುಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ನ ನಂಬಿದ. ಯಾಕಂತಂದ್ರೆ ಅವನಿಗೊಂದು ಸೈಡ್ ಇನ್ಕಮ್ ಗೆ ಒಂದು ಚಾನ್ಸ್ ಬೇಕಿತ್ತು. QNET ಗೆ ಜಾಯಿನ್ ಆಗು ಅಂತ ಹೇಳಿ ಆ ಹುಡುಗನ್ನ ರಿಜಿಸ್ಟರ್ ಮಾಡಿಸ್ತಾರ. ಇನಿಷಿಯಲ್ ಡೇಸ್ ಅಲ್ಲಿ ಸೆಮಿನಾರ್ಸ್, ಮೀಟಿಂಗ್, ಅವ್ರು ಹೇಳ್ತಾ ಇರೋ ಸ್ವೀಟ್ ಮಾತುಗಳನ್ನ ನೋಡಿ ಇವ್ನು ನಂಬಿದ್ದ. ಇದನ್ನೆಲ್ಲ ನೋಡಿರೋ ಇವನಿಗೆ ನನಗೊಂದು ಪರ್ಫೆಕ್ಟ್ ಚಾನ್ಸ್ ಸಿಕ್ತು ಅಂತ ಅನ್ಕೊಂಡ. ಸ್ವಲ್ಪ ದಿನ ಆದ್ಮೇಲೆ ಇವನಿಗೆ ಗೊತ್ತಾಯ್ತು ಇದು ಒಂದು ಆಪರ್ಚುನಿಟಿ ಅಲ್ಲ, ಇದು ಟ್ರ್ಯಾಪ್ ಅಂತೇಳಿ. ಸದ್ಯಕ್ಕೆ ಈ ಹುಡುಗನ ಪರಿಸ್ಥಿತಿ ಯಾವ ತರ ಇದೆ ಅಂಡ್ ಈ QNET ಅನ್ನೋ ಒಂದು ಪ್ಲಾಟ್ಫಾರ್ಮ್ ಈ ಹುಡುಗಿ ಆ ಹುಡುಗನ್ನ ಯಾವ ತರ ಟ್ರ್ಯಾಪ್ ಮಾಡಿದ್ಲು ಅನ್ನೋದು ನಾನು ನಿಮ್ಮ ಮುಂದೆ ಹೇಳ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನು ನಿಮ್ ಲೋಹಿತ್. ಇವನೊಬ್ಬ ಪೂರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಇಂಜಿನಿಯರಿಂಗ್ ನ ಕಂಪ್ಲೀಟ್ ಮಾಡ್ಕೊಂಡು ಒಂದು ಸ್ಟಾರ್ಟ್ಅಪ್ ಕಂಪನಿಗೆ ಜಾಯಿನ್ ಆಗ್ತಾನ. ಆ ಕಂಪನಿಯವರು ಇವನಿಗೆ 22,000 ಸ್ಯಾಲರಿನ ಕೊಡ್ತಿರ್ತಾರ ಅಂಡ್ ಆ 22,000 ಸ್ಯಾಲರಿಲಿ 12,000 ಎಜುಕೇಶನ್ ಲೋನ್ ಕಟ್ತಿರ್ತಾನ. ಉಳಿದಿದ್ದು 10,000. ಆ 10,000ದಲ್ಲಿ 6,000 PG ರೆಂಟಿಗೆ ಹೋಯ್ತು ಅಂಡ್ 2,000ನ ತನ್ನ PG ಇಂದ ಅಂಡ್ ಆ ಕಂಪನಿಗೆ ಟ್ರಾವೆಲ್ ಮಾಡಕ್ಕೆ ಪೆಟ್ರೋಲ್ ಎಕ್ಸ್ಪೆನ್ಸಸ್ 2,000 ಖರ್ಚು ಮಾಡ್ತಿದ್ದ. ಸೊ ಇದೆಲ್ಲ ಕಮಿಟ್ಮೆಂಟ್ ಅಲ್ಲಿ ಅವನಿಗೆ ಉಳಿದಿದ್ದು 2,000 ಮಾತ್ರ. ಈ 2,000ದಲ್ಲಿ ಜೀವನ ಸಾಗಿಸೋದು ಕಷ್ಟ ಅಂತಂದ ಹೇಳಿ ಸೈಡ್ ಇನ್ಕಮ್ ಇದ್ರೆ ಲೈಫ್ ಇನ್ನೂ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದ. ಈ ಕಂಡೀಷನ್ ಅಲ್ಲಿದ್ದ ಆ ಹುಡುಗಂಗೆ ಅವನು ಓದಿದ ಕಾಲೇಜ್ ಸೀನಿಯರ್ ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾಳ. ಆ ಹುಡುಗಿ ಬಾಷ್ ಕಂಪನಿಲಿ ವರ್ಕ್ ಮಾಡ್ತಾ ಇರ್ತಾಳ. ಮೊದಲಿಗೆ ಕ್ಯಾಶುಯಲ್ ಆಗಿ ಒಂದು ರ್ಯಾಪೋ ಬಿಲ್ಡ್ ಮಾಡ್ತಾಳ ಅಂಡ್ ಸ್ಲೋಲಿ ಕ್ಲೋಸ್ ಆಗ್ತಾಳ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಾನ್ ನಿನ್ ಜೊತೆ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ಬೇಕು, ಮೀಟ್ ಆಗ್ತೀಯ ಅಂತ ಹೇಳ್ತಾಳ. ಇದನ್ನ ಕೇಳಿರೋ ಈ ಹುಡುಗ ಒಂದು 2 to 3 ಟೈಮ್ಸ್ ಕೆಫೆಗೆ ಹೋಗ್ತಾನ. ಬಿಕಾಸ್ ಅವಳು ಅದೇ ಕಾಲೇಜಿನ ಸೀನಿಯರ್ ಆಗಿದ್ಲು. ಇವಳು ಸಡನ್ ಆಗಿ ಬಿಸ್ನೆಸ್ ಇದೆ ಅಂತ ಹೇಳಿಲ್ಲ. ಅವನ ಜೊತೆ ಒಂದು ರ್ಯಾಪೋ ಬಿಲ್ಡ್ ಮಾಡಿ ಕ್ಲೋಸ್ ಆಗ್ತಾಳ ಅಂಡ್ ಸ್ವಲ್ಪ ದಿನ ಆದ್ಮೇಲೆ ಒಂದು ಬಿಸ್ನೆಸ್ ಇದೆ ಅಂತೇಳಿ ಅಪ್ರೋಚ್ ಮಾಡ್ತಾಳ. ಇವರಿಬ್ಬರ ಮಧ್ಯೆ ಇರೋ ಒಂದು ಫ್ರೆಂಡ್ಶಿಪ್ಗೆ ಆ ಹುಡುಗಂಗೆ ನಂಬಿಕೆ ಬರುತ್ತೆ. ಅವಳು ಕೊಟ್ಟಿರೋ ಒಂದು ಆಪರ್ಚುನಿಟಿಗೆ ಇವನ್ ಖುಷಿ ಆಗ್ತಾನ. ಯಾಕಂತಂದ್ರೆ ಇವನಿಗೊಂದು ಸೈಡ್ ಇನ್ಕಮ್ ಬೇಕಿತ್ತು. ಇದೇ ಚಾನ್ಸ್ ನನ್ನ ಲೈಫ್ ಚೇಂಜ್ ಆಗುತ್ತಾ ಅಂತೇಳಿ ಅನ್ಕೊಂಡಿದ್ದ. ಈ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ, ಬೇರೆ ಕಂಪನಿಯವ್ರ ಜೊತೆ ನಾವು ಟೈ ಅಪ್ ಆಗಿದೀವಿ ಅಂಡ್ ಇದರಲ್ಲಿ ತುಂಬಾ ರಿಟರ್ನ್ಸ್ ಬರುತ್ತಾ ಅಂತಂದೇಳಿ ಅವನಿಗೆ ಒಂದು ಹೋಪ್ ಕೊಡ್ತಾಳ. ಸ್ಲೋಲಿ ಈ ಒಂದು ಕನ್ವರ್ಸೇಷನ್ ಅಲ್ಲಿ ಆ ಹುಡುಗಿ ಇವನಿಗೆ ಕಾಲ್ ಮಾಡ್ತಾಳ. ನಿನ್ ಬಗ್ಗೆ ನಮ್ ಸರ್ಗೆ ಹೇಳಿದೀನಿ ಅಂಡ್ ಮೀಟಿಂಗ್ ಅಲ್ಲಿ ನಿನ್ ನೇಮ್ ನಾನು ರಿಜಿಸ್ಟರ್ ಮಾಡಿಸಿದೀನಿ ಅಂತೇಳಿ ಹೇಳ್ತಾಳ. ಇದನ್ನ ಕೇಳಿರೋ ಇವನಿಗೆ ಇನ್ನೂ ಅಟ್ರಾಕ್ಟಿವ್ ಅನ್ಸುತ್ತೆ. ಅವಳು ಒಂದಿನ ಹೇಳಿದ್ಲು, ನಮ್ ಸರ್ ನ ನೀನ್ ಮೀಟ್ ಆಗು ಅಂತೇಳಿ ಒಂದು ಲೊಕೇಶನ್ ನ ಕಳಿಸ್ತಾಳ ಅಂಡ್ ಅವ್ರ ಟೀಮ್ ಜೊತೆ ಇವನ್ನ ಕರ್ಕೊಂಡು ಹೋಗ್ತಾಳ, ಇಂಟ್ರೊಡ್ಯೂಸ್ ಮಾಡಿಸ್ತಾಳ. ಕೆಲವೊಂದು ಆನ್ಲೈನ್ ಸೆಷನ್ ಕೂಡ ಅಟೆಂಡ್ ಆಗ್ತಾನ. ಅವರು ಸ್ವೀಟ್ ಮಾತುಗಳನ್ನ ಕೇಳಿ ಇವನಿಗೆ ಫುಲ್ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಾನ. ಅಲ್ಲಿರೋ ಆ ಟೀಮ್ ಅವರು ನಿನಗೆ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳಿ ಹೇಳ್ತಾರ. ಅವನಿಗೆ ಕನ್ವಿನ್ಸ್ ಮಾಡ್ತಾರ. ಅವನಿಗೆ ಇದು ಒಂದು ನಾರ್ಮಲ್ ಮೀಟಿಂಗ್ ಅಲ್ಲ ಅನ್ನೋ ಒಂದು ಫೀಲ್ ತರಿಸ್ತಾರ. ಸೊ ಇದನ್ನೆಲ್ಲ ನೋಡಿರೋ ಆ ಹುಡುಗಂಗೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದ. ಬಟ್ ರಿಯಾಲಿಟಿಲಿ ಈ ಒಂದು ಬಿಸ್ನೆಸ್ ಸೇರ್ಕೋಬೇಕು ಅಂತಂದ್ರೆ 2.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಹೇಳ್ತಾರ. ಅವನಿಗೆ ಈ ಒಂದು ಸ್ಟೇಟ್ಮೆಂಟ್ ನ ಕೇಳಿ ಶಾಕ್ ಆಗುತ್ತಾ. ಬಿಕಾಸ್ ಅವನ ಹತ್ರ ಅಮೌಂಟ್ ಇರಲ್ಲ. ಆ ಹುಡುಗ ಆ ಟೀಮ್ ಅವ್ರ ಜೊತೆಗೆ ಮಾತಾಡ್ತಾನ. ನನ್ನ ಹತ್ರ ಕ್ಯಾಶ್ ಇಲ್ಲ, ನಂಗೆ ಬರೋ ಸ್ಯಾಲರಿಲೇ ಜೀವನ ನಡೆಸೋದು ಕಷ್ಟ ಆಗಿದೆ. ಆದ್ರೆ ಆ ಟೀಮ್ ಅವರು ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತಂದ ಹೇಳಿ ನಮ್ ಸಪೋರ್ಟ್ ಇಂದಾನೆ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾರ. ಇವನಿಗೆ ಒಂದು ಸೈಡ್ ಬಿಸ್ನೆಸ್ ಬೇಕಿತ್ತು ಅಂಡ್ ಲೋನ್ ಬೇಕಿತ್ತು. ಕನಸು ದೊಡ್ಡದಾಗಿತ್ತು, ಅದಕ್ಕೆ ಹೆಚ್ಚು ಯೋಚನೆ ಮಾಡಲಿಲ್ಲ. ಇವನಿಗೆ ಇನಿಷಿಯಲ್ ಆಗಿ ಅಪ್ರೋಚ್ ಮಾಡಿರೋ ಆ ಹುಡುಗಿ ಅಂಡ್ ಆ ಟೀಮ್ ಅವರೆಲ್ಲ ಸೇರ್ಬಿಟ್ಟು ಇವನಿಗೆ ಆ ಬಿಸ್ನೆಸ್ ಅಲ್ಲಿ ರಿಜಿಸ್ಟರ್ ಮಾಡಿಸಿ ಬಿಡ್ತಾರೆ. ಇದು ಒಂದು ಹಾಂಗ್ಕಾಂಗ್ ಬೇಸ್ಡ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಬಿಸ್ನೆಸ್. ನಥಿಂಗ್ ಬಟ್ ಚೈನ್ ಲಿಂಕ್ ವೆರೈಟಿ ಪ್ರಾಡಕ್ಟ್ಸ್ ನ ಸೇಲ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್, ಆ ಹುಡುಗಿ ಯಾವ ತರ ಇವನಿಗೆ ಬಿಸ್ನೆಸ್ ಗೆ ಅಪ್ರೋಚ್ ಮಾಡಿದ್ಲೋ ಅದೇ ಕೆಲಸನ ಇವನ್ ಮಾಡ್ಬೇಕಾಗಿರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಇವನಿಗೆ ಗೊತ್ತಾಗುತ್ತಾ ರಿಯಾಲಿಟಿ ಬೇರೆನೇ ಐತೆ ಅಂತೇಳಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಚೈನ್ ಲಿಂಕ್ ಸಿಸ್ಟಮ್. ಹೆಚ್ಚು ಜನರನ್ನ ಜಾಯಿನ್ ಮಾಡಿಸಿದ್ರೆ ಮಾತ್ರ ದುಡ್ಡು, ಇಲ್ಲ ಅಂದ್ರೆ ಲಾಸ್. ಅವನಿಗೆ ನಿಧಾನವಾಗಿ ಗೊತ್ತಾಗಕ್ಕೆ ಶುರು ಆಯ್ತು. ಸೊ ರಿಯಾಲಿಟಿಲಿ ಇವನು ಬಿಸ್ನೆಸ್ ಗೆ ಜಾಯಿನ್ ಆಗಿಲ್ಲ, ಒಂದು ಟ್ರ್ಯಾಪಿಗೆ ಸಿಗಾಕೊಂಡಿದ್ದಾನೆ. ಆ ಕಂಪನಿಯವರು ಈ ಹುಡುಗಂಗೆ 2.5 ಲಕ್ಷ ಅಮೌಂಟ್ ನ ಲೋನ್ ಮಾಡಿಸ್ತಾರ ಅಂಡ್ ಆ ಒಂದು ಲೋನ್ ನ ತೀರ್ಸ್ಬೇಕು ಅಂತಂದ್ರೆ ಪರ್ ಮಂತ್ 10,000 EMI ಇರುತ್ತೆ. ಸದ್ಯಕ್ಕೆ ಅವ್ನ್ ರಿಯಲ್ ಸಿಚುವೇಶನ್ ಏನು ಅಂತ ಅಂದ್ರೆ ಅವನಿಗೆ ಬರೋ ಸ್ಯಾಲರಿ 22,000, ಎಜುಕೇಶನ್ ಲೋನ್ ಕಟ್ ಆಗೋದು 12,000, PG ರೆಂಟ್ 6,000 ಅಂಡ್ ಪೆಟ್ರೋಲ್ ಎಕ್ಸ್ಪೆನ್ಸಸ್ 2,000. ಈ QNET ಅನ್ನೋರು ಇವನಿಗೆ 2.5 ಲಕ್ಷನ ಲೋನ್ ಮಾಡಿಸಿರ್ತಾರ. ಆ ಒಂದು ಲೋನ್ ಕಟ್ಟಬೇಕು ಅಂದ್ರೆ 10,000. ಸೊ ಇವನ್ ಟೋಟಲ್ ಎಕ್ಸ್ಪೆನ್ಸಸ್ 30,000. ಆದ್ರೆ ಇವನ್ ಸ್ಯಾಲರಿ ಇರೋದು 22,000. ಪ್ರತಿ ತಿಂಗಳು ಲಾಸ್, ಟೆನ್ಷನ್, ಸ್ಲೀಪ್ಲೆಸ್ ನೈಟ್ಸ್. ಕೊನೆಗೆ ಅವನಿಗೆ ಗೊತ್ತಾಯ್ತು, ನಾನು ಸೈಡ್ ಬಿಸ್ನೆಸ್ ಮಾಡಕ್ ಹೋಗಿ ಇನ್ನಷ್ಟು ಸಾಲದಲ್ಲಿ ಮುಳುಗ್ಬಿಟ್ಟೆ ಅಂತೇಳಿ. ಆ ಸಾಲನ ತೀರ್ಸಕ್ಕೆ ಅವನ ಜೀವನ ಇನ್ನೂ ಕಷ್ಟ ಆಯ್ತು.
ಈ ಕಂಪನಿಯವರು ಅವ್ನ ತಲೆ ಮೇಲೆ ಹೊರಿಸಿರೋ ತಿಂಗಳಿಗೆ 10,000 EMI ಕಟ್ಟಕ್ಕೆ ನೈಟ್ ಶಿಫ್ಟ್ ಅಲ್ಲಿ ಆಫೀಸ್ ಮುಗಿಸ್ಕೊಂಡು ಡೇ ಟೈಮು ರ್ಯಾಪಿಡೋ ಓಡಿಸ್ತಿದ್ದಾನೆ. ಇವನ್ ಪರಿಸ್ಥಿತಿ ರ್ಯಾಪಿಡೋ ಓಡಿಸೋವಷ್ಟು ಬಂದಿದೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಆ ಒಂದು ಕಂಪನಿ ಅಂಡ್ ಈ ಬಿಸ್ನೆಸ್ ಗೆ ಟೆಂಪ್ಟ್ ಮಾಡಿರೋ ಆ ಹುಡುಗಿ. ಸದ್ಯಕ್ಕೆ ಅವನು ರ್ಯಾಪಿಡೋ ಮಾಡ್ತಾ ಇದ್ದಾನೆ ಅಂಡ್ ಜೀವನ ನಡೆಸ್ತಿದ್ದಾನೆ. ರ್ಯಾಪಿಡೋ ಮಾಡಿಲ್ಲ ಅಂತಂದ್ರೆ ಅವನಿಗೆ ತಿನ್ನಕ್ಕೂ ಗತಿ ಇರಲ್ಲ. ಸೊ ರಿಯಾಲಿಟಿಲಿ ಈ ಹುಡುಗಿ ಯಾವ ತರ ಇವನ್ನ ಟ್ರ್ಯಾಪ್ ಮಾಡಿದ್ಲು ಅಂದ್ರೆ ಅವಳು ಟ್ರ್ಯಾಪ್ ಮಾಡಿದ್ದು ಸ್ಟ್ರೇಟ್ ಆಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಅವಳು ಆಕ್ಷನ್ ನ ತಗೊಂಡಿದ್ದಾಳೆ. ಸ್ಟೆಪ್ 1 ಕ್ಯಾಶುವಲ್ ಟಾಕ್ ಅಂಡ್ ಬಾಂಡಿಂಗ್ ನ ಕ್ರಿಯೇಟ್ ಮಾಡಿದ್ದಾಳೆ. ಸ್ಟೆಪ್ 2 ಮೀಟ್ ಆಗಿದ್ದಾಳೆ, ಒಂದು ಟ್ರಸ್ಟ್ ನ ಬಿಲ್ಡ್ ಮಾಡಿದ್ದಾಳೆ. ಸ್ಟೆಪ್ 3 ಆ ಹುಡುಗಂಗೆ ಕನ್ವಿನ್ಸ್ ಮಾಡಿದಾಳೆ ಅಂಡ್ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳಿ ಅಟ್ರಾಕ್ಟ್ ಮಾಡಿದಾಳೆ. ಸ್ಟೆಪ್ 4 ಅವ್ರ ಟೀಮ್ ಅವ್ರನ್ನೆಲ್ಲ ಮೀಟ್ ಮಾಡಿಸಿ ಬ್ರೈನ್ ವಾಶ್ ಮಾಡಿದ್ದಾರೆ ಅಂಡ್ ಫೇಕ್ ಪ್ರಾಮಿಸಸ್ ನ ಕೊಟ್ಟಿದ್ದಾರೆ. ಸ್ಟೆಪ್ 5 ಇವನ್ ಹತ್ರ ದುಡ್ಡಿಲ್ಲ ಅಂದ್ರೂ ಅವರೇ ಲೋನ್ ಮಾಡ್ಸಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಲಾಸ್ಟ್ ಸ್ಟೆಪ್ ಲೋನ್ ಅಪ್ರೂವ್ ಆದ್ಮೇಲೆ ಆ ಒಂದು ಬಿಸ್ನೆಸ್ ಗೆ ಇವನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಹೊರಗೆ ನೋಡಿದ್ರೆ ಇದು ಒಂದು ಆಪರ್ಚುನಿಟಿ ಅಂತ ಕಾಣಿಸುತ್ತೆ, ಆದ್ರೆ ರಿಯಾಲಿಟಿಲಿ ಒಳಗ್ ಹೋದ್ಮೇಲೆ ಗೊತ್ತು ಇದು ಒಂದು ಟ್ರ್ಯಾಪ್ ಅಂತೇಳಿ. ಇಷ್ಟೆಲ್ಲ ಹೇಳಿರೋದು ಈ ಹುಡುಗಂದು ಒಂದು ಎಕ್ಸ್ಪೀರಿಯನ್ಸ್. ಇದೇ ತರ ಸುಮಾರು ಜನ ಟ್ರ್ಯಾಪ್ ಆಗಿದಾರ. ನಾನು ಏನ್ ಈ 6 ಸ್ಟೆಪ್ಸ್ ಹೇಳಿದೀನೋ ಇದೇ ಪ್ಯಾಟರ್ನ್ ನ ಫಾಲೋ ಮಾಡಿದಾರ. ಅವರು ಟ್ರ್ಯಾಪ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ನ ವಿಡಿಯೋ ಮಾಡಿದಾರ. ಆ ಎಲ್ಲಾ ವಿಡಿಯೋನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ತರ ಎಷ್ಟೋ ಜನ ಮೋಸ ಹೋಗಿದಾರ, ಜನರನ್ನ ದಾರಿ ತಪ್ಪಿಸ್ತಿದಾರ. ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳಿ ಒಂದು ಫೇಕ್ ಪ್ರಾಮಿಸ್ ನ ಕೊಟ್ಟು ಅವರಿಂದ ಹಣ ಕಿತ್ಕೊಂತಿದಾರ. ಕ್ಯೂನೆಟ್ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ವಂಚನೆಯ ಪ್ರಕರಣ ಈಗ ಭೇದಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಬೆಂಗಳೂರು ಸೇರಿ 3 ಕಡೆಗೆ ದಾಳಿಯನ್ನ ಮಾಡಿ ಬರೋಬ್ಬರಿ 32 ಮಂದಿ ವಂಚಕರನ್ನ ಬಂಧನ ಮಾಡಲಾಗಿದೆ. ಅಂತಾರಾಜ್ಯ ಕಾರ್ಯಾಚರಣೆ ನಡೆಸಿರುವಂತಹ ಹೈದರಾಬಾದ್ನ CCS ತಂಡ ಬಂಧಿತ ಆರೋಪಿಗಳಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳೇ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳನ್ನ ಬಂಧನ ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಒಂದು ದಂಧೆ ಮಾಡ್ತಾ ಇರೋರ್ನ ಅರೆಸ್ಟ್ ಮಾಡಿದಾರ. ಇನ್ ಕೇಸ್ ಈ ಒಂದು ಕ್ಯೂನೆಟ್ ಅನ್ನೋದು ಜೆನ್ಯೂನ್ ಬಿಸ್ನೆಸ್ ಆಗಿತ್ತು ಅಂತಂದ್ರೆ ಇವ್ರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡ್ತಿದ್ರು? ಮನಿ ಲೈಫ್ ಡಿಜಿಟಲ್ ಟೀಮ್ ಇವರು ಒಂದು ರಿಪೋರ್ಟ್ ಪ್ರಕಾರ ಪೊಲೀಸ್ ಅವರು 58 ಜನನ ಫ್ರಾಡ್ ಮತ್ತೆ ಚೀಟಿಂಗ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿದಾರ. ಸೊ ಇವರು ಚೀಟ್ ಮಾಡಿರೋದು 1000 ಕೋಟಿ. ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ಅವ್ರು ಹೇಳ್ತಿದಾರ ಈ ಒಂದು ದಂಧೆ ಮಾಡ್ತಾ ಇರೋ 57 ಜನನ ಅರೆಸ್ಟ್ ಮಾಡಿದೀವಿ ಅಂತೇಳಿ. ಟೈಮ್ಸ್ ಆಫ್ ಇಂಡಿಯಾ ಇವ್ರ ರಿಪೋರ್ಟ್ ಪ್ರಕಾರ 32 ಜನನ ಹೈದರಾಬಾದ್ ಪೊಲೀಸ್ ಅವರು ಅರೆಸ್ಟ್ ಮಾಡಿದಾರ. ಸೊ ಇವಾಗ ಸ್ಟೋರಿಗೆ ವಾಪಸ್ ಬರೋಣ. ಈ ಹುಡುಗನ್ನ ಆ ಒಂದು ಬಿಸ್ನೆಸ್ ಗೆ ರಿಜಿಸ್ಟರ್ ಮಾಡಬೇಕಾದಾಗ ಒಂದು ಬಾಂಡ್ ನ ಕೊಟ್ಟಿದಾರ. ಆ ಒಂದು ಬಾಂಡ್ ಅಲ್ಲಿ ರಿಟರ್ನ್ ಪಾಲಿಸಿ ಮೆನ್ಷನ್ ಮಾಡಿದಾರ. ಇನ್ ಕೇಸ್ ನಿಮಗೆ ಇದು ಇಷ್ಟ ಇಲ್ಲ ಅಂತಂದ್ರೆ ಟೈಮ್ ಪೀರಿಯಡ್ ಬಂದು 14 ರಿಂದ 30 ದಿನ ಅಂತೇಳಿ ಮೆನ್ಷನ್ ಮಾಡಿದಾರ. ಸೊ ಈ ಒಂದು ಕಂಪನಿ ಬಗ್ಗೆ ನಾನಲ್ಲ, ಪೊಲೀಸ್ ಅವರೇ ಅರೆಸ್ಟ್ ಮಾಡಿಬಿಟ್ಟಿದಾರ ಆಲ್ರೆಡಿ. ನನ್ನ ಮೇನ್ ಪಾಯಿಂಟ್ ಏನು ಅಂತಂದ್ರೆ ಈ ಹುಡುಗನ ಲೈಫ್ ಈ ತರ ಆಗ್ಬೇಕು ಅಂತಂದ್ರೆ ಆ ಹುಡುಗಿನೇ ಕಾರಣ. ಯಾಕಂತ ಅಂದ್ರೆ ಸೊ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಇವಳು ಹೇಳಿರೋ ಪ್ರಕಾರ ನಾವು ದೊಡ್ಡ ಬ್ರ್ಯಾಂಡಿಗೆ ಟೈಅಪ್ ಆಗಿದೀವಿ ಅಂಡ್ ಅವರಿಗೆ ಫ್ರಾಂಚೈಸಿ ಬಿಲ್ಡ್ ಮಾಡ್ಕೊಡ್ತೀವಿ, ಟರ್ನ್ ಓವರ್ ಮೇಲೆ ಹ್ಯೂಜ್ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳಿ ಇಂಪ್ರೆಸ್ ಮಾಡಿದಾಳ. ಅಂಡ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್, ಇವನ್ನ ಬಿಸ್ನೆಸ್ ಅಲ್ಲಿ ಲಾಗಿನ್ ಮಾಡ್ಸಕ್ಕಿಂತ ಮುಂಚೆ ಇದು ಒಂದು ನೆಟ್ವರ್ಕ್ ಮಾರ್ಕೆಟ್ ಅಂತ ಆ ಹುಡುಗಿ ಹೇಳಿಲ್ಲ. ಅವನಿಗೆ ಆಸೆ ತೋರಿಸಿ 2.5 ಲಕ್ಷ ಲೋನ್ ನ ಅವರೇ ಮಾಡಿಸ್ಕೊಟ್ಟಿದ್ದಾರೆ. ಅವನ ಸದ್ಯದ ಪರಿಸ್ಥಿತಿಯಲ್ಲಿ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ಕೊಂಡು ಡೇ ಅಲ್ಲಿ ರ್ಯಾಪಿಡೋ ಮಾಡಿ ಜೀವನ ನಡೆಸ್ತಿದ್ದಾನೆ. ನಾನಿಲ್ಲಿ ಹೈಲೈಟ್ ಮಾಡ್ತಿರೋದು ಅವಳು ಮಾಡಿರೋ ಮಿಸ್ಟೇಕ್ಸ್ ಏನು ಅಂಡ್ ಅದಕ್ಕೆ ಅಕಾರ್ಡಿಂಗ್ ಟು ಲಾ ಅವಳಿಗೆ ಏನ್ ಪನಿಷ್ಮೆಂಟ್ ಇದೆ. ಫೇಕ್ ಇನ್ಫಾರ್ಮೇಶನ್ ನ ಕೊಟ್ಟು ಅವನಿಗೆ ಲೋನ್ ಮಾಡಿಸಿ ಆ ಒಂದು ಬಿಸ್ನೆಸ್ ಗೆ ರಿಜಿಸ್ಟರ್ ಮಾಡಿಸಿದಕ್ಕೆ IPC ಸೆಕ್ಷನ್ 420 ಚೀಟಿಂಗ್ ಕೇಸ್ ಕನ್ಸಿಡರ್ ಆಗುತ್ತಾ. ಇದಕ್ಕೆ 7 ವರ್ಷ ಜೈಲು ಅಂಡ್ ದಂಡನೂ ಇರುತ್ತಾ. ಮಿಸ್ರೆಪ್ರೆಸೆಂಟೇಷನ್ ಅಂಡ್ ಫ್ರಾಡ್ ಇದಕ್ಕೆ IPC ಸೆಕ್ಷನ್ 415 ಕನ್ಸಿಡರ್ ಆಗುತ್ತಾ. ಅಂಡ್ ಈ ಹುಡುಗಿ ಅವ್ರ ಟೀಮ್ ಅವ್ರನ್ನೆಲ್ಲ ಮೀಟ್ ಮಾಡಿಸಿ ಗ್ರೂಪ್ ಅಲ್ಲಿ ಟ್ರ್ಯಾಪ್ ಮಾಡಿರೋದು. ಇದಕ್ಕೆ IPC ಸೆಕ್ಷನ್ 120B ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಕನ್ಸಿಡರ್ ಆಗುತ್ತಾ. ಇಲ್ಲಿಗಲ್ ಮನಿ ಸರ್ಕ್ಯುಲೇಷನ್ ಸ್ಕೀಮ್ ಇದಕ್ಕೆ ಏನಿಲ್ಲ ಅಂದ್ರೂ 3 ವರ್ಷ ಜೈಲ್ ಶಿಕ್ಷೆ ಇದೆ. ಫೇಕ್ ಪ್ರಾಮಿಸ್ ನ ಕೊಟ್ಟು ಮಿಸ್ಲೀಡಿಂಗ್ ಮಾಡಿದ್ದಕ್ಕೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಕನ್ಸಿಡರ್ ಆಗುತ್ತಾ. ಆ ಹುಡುಗನ ಪರಿಸ್ಥಿತಿ ಬಹಳ ಗಂಭೀರ ಐತಿ. ಇಂತ ಪರಿಸ್ಥಿತಿ ಬರ್ಬೇಕು ಅಂತಂದ್ರೆ ಈ ಹುಡುಗಿಯಿಂದಾನೇ ಕಾರಣ. ನಾನು ಆ ಹುಡುಗಿ ಜೊತೆನೂ ಮಾತಾಡಿದೀನಿ. ಅಲ್ಲ ಮೇಡಮ್, ರೆಸ್ಪಾನ್ಸಿಬಿಲಿಟಿ ಟು ವರ್ಕ್. ಇವಾಗ ಅವ್ನ್ ದುಡ್ಡು ತಗೊಂಡು ನಾನ್ ಕೆಲಸ ಮಾಡ್ಬೇಕಾ, ಇದು ಅವ್ನ್ ದುಡ್ಡು ತಗೊಂಡು ಅವ್ನ್ ಕೆಲಸ ಮಾಡ್ಬೇಕಾ? ಈಗ ಮೇಡಮ್ ನೋಡ್ರಿ, ಈಗ ಇವನು ಯಾರ ಅಂಡರ್ ಅಲ್ಲಿ ಇರೋದೀಗ? ಏನ್ ಅಂಡರ್ ಬಿಸ್ನೆಸ್ ಅಂತ ಓಕೆ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ನನ್ನ ಅಂಡರೇ ಸ್ಟಾರ್ಟ್ ಮಾಡಿರ್ಬೋದು, ಕರೆಕ್ಟ್. ಯಾರ ರೆಸ್ಪಾನ್ಸಿಬಿಲಿಟಿ? ವರ್ಕ್ ಮಾಡಕ್ಕಿರೋದು ಯಾರ ರೆಸ್ಪಾನ್ಸಿಬಿಲಿಟಿ? ಅವ್ನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಕಂಪನಿ ನೀವು ಸೇರಿದಿರಲ್ಲ, ನೀವು ವರ್ಕ್ ಮಾಡ್ತಿರಲ್ಲ, ಗೂಗಲ್ ಅಲ್ಲಿ ಏನೋ ವರ್ಕ್ ಮಾಡ್ತಿರಲ್ಲ, ಸ್ಟಾರ್ಟಿಂಗ್ ಒಂದು 5 ಬಂದ್ರೆ ನಿಮ್ಗೆ ಸಿಗುತ್ತೆ ಸಂಬಳ ತಿಂಗಳು ಇಲ್ಲ ತಾನೆ? ಹೌದು, ಇಲ್ಲ ಇಲ್ಲ ಇಲ್ಲ, ನೀವು ಕರೆಕ್ಟ್ ಹೇಳ್ತಿದ್ದೀರಿ. ಇದು ಯಾವ ತರ ವರ್ಕ್ ಮಾಡೋದು ಮೇಡಮ್? ಈಗ ದುಡ್ಡು ಆಲ್ರೆಡಿ ಈಗ ಹಾಕ್ಬಿಟ್ಟಿದೀವಿ, ಹೌದ್ರಾ? ಇದು ಯಾವ ತರ ವರ್ಕ್ ಮಾಡ್ಬೇಕು ಅಂತ ನನಗೆ ಸ್ವಲ್ಪ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ರಿ. ಅಲ್ಲ, ನನಗೆ ಅವನ ಕಡೆಯಿಂದ ಯಾವುದೇ ರೀತಿ ಪ್ರಾಪರ್ ಕನ್ಫರ್ಮೇಶನ್ ಬಂದಿಲ್ಲ. ಅವ್ನು ಕಂಪ್ಲೀಟ್ ಡಿಸ್ಟರ್ಬ್ ಆಗಿದ್ದಾನ ಅವನು.
ಅಲ್ರಿ ನಿಮ್ ಕಡೆಯಿಂದಾನೇ ಅಲ್ಲ, ನಿಮ್ಮ ಅಂಡರಲ್ಲೇ ಅಲ್ವಾ ಆಗಿರೋದು. ಅವನೇನು ಈಗ ಅವನು ಹುಡ್ಕೊಂಬಂದು ಮಾಡ್ತಿದ್ದಾನ ಅಂತ, ಈಗ ಹುಡ್ಕೊಂಬಂದು ಮಾಡ್ತಿದ್ದಾನ ಅಂದ್ರೆ ಅದು ಬೇರೆ ವಿಚಾರ. ಫಸ್ಟ್ ಇನ್ನೊಂದು ಕೇಳಿ, ಹುಡ್ಕೊಂಬಂತಂತಲ್ಲ, ನಾನ್ ಕೇಳಿದಕ್ಕೆ ಅವ್ನ ಆಪರ್ಚುನಿಟಿ ಅವನಾಗಿ ಬೇಕು ಅಂದಿದ್ದಕ್ಕೆ. ಹೌದ್ರಾ, ನೀವು ಕೇಳಿದ್ರಿ ಕರೆಕ್ಟ್ರಾ? ಆ ಹುಡುಗಿ ನನಗೆ ಹೇಳಿದ್ದು ಇದನ್ನೆಲ್ಲ ಕೇಳಕ್ಕೆ ನೀವ್ ಯಾರು ಅಂತೇಳಿ. ಸೊ ಈ ವಿಡಿಯೋ ಏನಾದ್ರೂ ನೀನ್ ನೋಡ್ತಾ ಇದ್ರೆ ನನ್ ಮುಖ ನೋಡ್ಕೊ, ನನ್ನ ಹೆಸರು ಲೋಹಿತ್ ಅಂತೇಳಿ. ಆ ಕಂಪನಿಯವರು ಎಷ್ಟು ಅಂತ ಎಸ್ಕೇಪ್ ಮಾಡಕ್ ಸಾಧ್ಯ? ಈ ಒಂದು ವಿಚಾರವಾಗಿ ಈ ಹುಡುಗಿ ಮಾಡಿರೋ ಮಿಸ್ಟೇಕ್ಸ್ ನ ಪ್ರತಿಯೊಂದು ಪ್ರೂಫ್ ನ ನಾನು ಇಟ್ಕೊಂಡಿದೀನಿ. ನನ್ನ ಇಂಟೆನ್ಷನ್ ಇಷ್ಟೇ, ಈ ಹುಡುಗನ್ ಪರಿಸ್ಥಿತಿ ಬಹಳ ಗಂಭೀರ ಐತಿ. ಅವನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಆ ಹುಡುಗಿ ಏನಾದ್ರೂ ಅವನಿಗೆ ಸಪೋರ್ಟ್ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಇದು ಜಸ್ಟ್ ಬಿಗಿನಿಂಗ್. ನನ್ನ ಹತ್ರ ಇವ್ರು ಮಾಡ್ತಾ ಇರೋ ಒಂದು ದಂಧೆಗೆ ಹಿಡನ್ ವಿಡಿಯೋಸ್ ಕೂಡ ಇದಾವ. ಇವರು ಹೈದರಾಬಾದ್ ನ ಹಾಳು ಮಾಡಿ ಕರ್ನಾಟಕಕ್ಕೂ ಕಾಲಿಟ್ಟಿದಾರ. ಸೊ ಪ್ರತಿಯೊಬ್ಬ ಎಂಪ್ಲಾಯ್ಸ್ಗಳಿಗೆ ನಾನು ಹೇಳೋದಿಷ್ಟೇ, ಈ ಒಂದು ಪ್ಲಾಟ್ಫಾರ್ಮ್ ಅವ್ರು ನಿಮ್ಮ ಹತ್ರ ಏನಾದ್ರು ಬಂದ್ರೆ ಇವ್ರನ್ನ ಇಗ್ನೋರ್ ಮಾಡ್ರಿ. ಬಿಕಾಸ್ ಎಷ್ಟೋ ಜನನ ಪೊಲೀಸ್ ಅವರು ಅರೆಸ್ಟ್ ಮಾಡಿದಾರ. ಇನ್ ಕೇಸ್ ಆ ಹುಡುಗಂಗೆ ಈ ಹುಡುಗಿ ಕಡೆಯಿಂದ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಇವಳು ಮಾಡಿರೋ ಪ್ರತಿಯೊಂದು ಟೆಕ್ಸ್ಟ್ ಮೆಸೇಜಸ್ಸು, ವಿಡಿಯೋಸು ಅಂಡ್ ಲಾಗಿನ್ ಆಗಿರೋ ಡಾಕ್ಯುಮೆಂಟ್ಸು, ಇವಳು ಇನಿಷಿಯಲ್ ಡೇಸ್ ಇಂದ ಯಾವ ತರ ಮೆಸೇಜ್ ಮಾಡಿದಾಳ ಅಂಡ್ ಯಾವ ತರ ಟ್ರ್ಯಾಪ್ ಮಾಡಿದಾಳ ಅನ್ನೋದು ನನ್ನ ಹತ್ರ ಪ್ರೂಫ್ಸ್ ಇದಾವ. ಇದು ಜಸ್ಟ್ ಟ್ರೈಲರ್ ಆದ್ರೆ ಪಿಕ್ಚರ್ ಇನ್ನೊಂದ್ ತರ ಬರುತ್ತೆ. ಸೊ ಆ ಹುಡುಗಿಗೆ ನಾನು ಹೇಳೋದಿಷ್ಟೇ, ನೀನು ಒಂದು ರೆಪ್ಯೂಟೆಡ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಿ, ಆ ಹುಡುಗ ಸದ್ಯಕ್ಕೆ ರ್ಯಾಪಿಡೋ ಮಾಡಿ ಜೀವನ ಮಾಡ್ತಿದ್ದಾನ. ಈ ತರ ಹುಡುಗರನ್ನ ಹಾಳು ಮಾಡಕ್ ಹೋಗ್ಬೇಡ. ಆ ಹುಡುಗಂಗೆ ನ್ಯಾಯ ಸಿಗೋವರೆಗೂ ನಾನಂತರೂ ಬಿಡಲ್ಲ. ನೋಡ್ರಿ, ಯಾರು ಈ ತರ ಟ್ರ್ಯಾಪ್ ಆಗಿ ಹೋಗ್ಬೇಡ್ರಿ. ಇನ್ ಕೇಸ್ ನೀವ್ ಯಾರಾದ್ರೂ ಇದೇ ತರ ಟ್ರ್ಯಾಪ್ ಆಗಿರಿ ಅಂತಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ಗೆ ಕಾಲ್ ಮಾಡ್ರಿ ಅಂಡ್ ಮೆಸೇಜ್ ಮಾಡ್ರಿ. ನನ್ನ ಇಮೇಲ್ ಐಡಿ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೋಡ್ರಿ, ಇದು ಕ್ಯೂನೆಟ್ ಸ್ಕ್ಯಾಮ್ ರಿಯಾಲಿಟಿ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬ ಯೂತ್ಸ್ ಗೆ ನಾನು ಹೇಳೋದೊಂದೇ, ನೀವು ಮಾಡೋ ಒಂದು ಶೇರ್ ಇಂದ ಈ ವಿದ್ಯಾರ್ಥಿ ಜೀವನ ಮತ್ತೆ ಕಟ್ಕಂತಾನ. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೇನಾದ್ರೂ ಓಕೆ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ. ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ನಮ್ಮ ಸಮಾಜದಾಗ ನಡೀತಾ ಇರೋ ಒಂದು ರಿಯಾಲಿಟಿನ ನಿಮ್ ಮುಂದೆ ತಂದಿಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.